ಈ ಒಂದು ವಿಚಾರಗಳು ಏನಿದಾವಲ್ಲ, ಈ ತರದ್ದು ಮಾತಾಡಿದ್ರೆ ಶ್ರೇಷ್ಠರು, ಈ ತರ ಮಾತಾಡಿದ್ರೆ ಕನಿಷ್ಠರು ಅನ್ನುವಂತಹ ನೆಲೆಯನ್ನ ಆ ಒಡೆದು, ದಲಿತರಿಗೆ ಮಾತ್ರ ಅಕ್ಷರ ಇಲ್ಲ, ಮೇಲ್ಜಾತಿಗಳಿಗೆ ಮಾತ್ರ ಅಕ್ಷರ ಕಲಿಬೇಕು ಅನ್ನುವಂತಹ ಹುಸಿ ಮೌಲ್ಯಗಳನ್ನೆಲ್ಲ ಹೊಡೆದು, ನಮ್ಮ ಪುಲೆ ದಂಪತಿಗಳು, ಅಂಬೇಡ್ಕರ್ ಅವರು ನಿಜವಾದಂತಹ ಅಕ್ಷರದ ಮಾತೆ ಯಾರು, ಅಕ್ಷರದ ಮಾತೆಯರಾದ್ರು, ಅಕ್ಷರ ದಾತರಾದ್ರು, ಅವರು ಅಕ್ಷರಗಳನ್ನ ಬಂಧನದಿಂದ ಬಿಡಿಸಿ ಎಲ್ಲರೂ ಕೂಡ ಅಕ್ಷರವನ್ನ ಕಲಿಬೋದು ಅನ್ನುವಂತಹದನ್ನ ಈ ಕೃತಿ ವಿಶ್ವವಿದ್ಯಾಲಯದ ಕರ್ನಾಟಕದ ಮಟ್ಟಕ್ಕೆ ಅಷ್ಟಕ್ಕೆ ಮಾತಾಡ್ದೇನೆ ಇಡೀ ಭಾರತದ ನೆಲೆಯ ಅಂಕಿಅಂಶಗಳನ್ನು ಕೂಡ ತಗೊಂಡು ಇದು ಮಾತಾಡುತ್ತೆ. ಉನ್ನತ ಶಿಕ್ಷಣ ಅಂತ ಇಲ್ಲಿ ಪುಸ್ತಕಕ್ಕೆ ಶೀರ್ಷಿಕೆ ಇದ್ರೂ ಕೂಡ ಇದು ಪ್ರಾಥಮಿಕ ಶಿಕ್ಷಣದ ವಿಚಾರಗಳಿಂದ ಹಿಡ್ಕೊಂಡು ಉನ್ನತ ಶಿಕ್ಷಣದ ಹಂತದವರೆಗಿನ ವಿಚಾರಗಳವರೆಗೂ ಕೂಡ ಏನೇನು ಸಾಧಕ ಬಾಧಕಗಳಿದೆ ಅನ್ನೋದ್ರ ಬಗ್ಗೆ ತುಂಬಾ ಸುದೀರ್ಘವಾದಂತಹ ಆಲೋಚನೆಗೆ ನಮ್ಮನ್ನ ಹಚ್ಚುತ್ತೆ. ಬರ್ಗೂರ್ ಸರ್ ಹೇಳ್ದಂಗೆ ಶ್ರೀಪಾದ್ ಭಟ್ ಸರ್ ಅವರು ಮಾತನಾಡುವ ಪ್ರತಿಯೊಂದು ಮಾತುಗೂ ಕೂಡ ದಾಖಲೆಗಳನ್ನ ಒದಗಿಸ್ತಾರೆ. ಬೇರೆ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಬಂದಿರುವಂತಹ ವರದಿಗಳು, ಅಂಕಿಅಂಶಗಳು, ನಡೆದಿರುವಂತಹ ಚರ್ಚೆಗಳು, ಬೇರೆಯವರು ಮಾತಾಡಿರುವಂತಹ ಭಾಷಣದ ಏನದು ದಾಖಲೆಗಳನ್ನು ಕೂಡ ಇವರು ಒದಗಿಸಿ ಮಾತಾಡ್ತಾರೆ. ಕನ್ನಡದಲ್ಲಿ ಇವರಷ್ಟು ಸುದೀರ್ಘವಾಗಿ ಈ ತರಹದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಚರ್ಚೆಯನ್ನ ಯಾರೂ ಕೂಡ ಮಾಡಿಲ್ಲ ಅಂತ ನಾನು ತುಂಬಾ ಧೈರ್ಯವಾಗಿ ಹೇಳಬಲ್ಲೆ. ಬೇರೆಯವ್ರು ಮಾತಾಡಿದ್ರು ಕೂಡ ಇಷ್ಟು ಆಳವಾಗಿ, ಇಷ್ಟೊಂದು ಸೂಕ್ಷ್ಮವಾಗಿ, ವಿಸ್ತಾರವಾಗಿ ಚರ್ಚೆ ಆಗಿಲ್ಲ ಅಂತ ನನ್ನ ಭಾವನೆ. ಆ ಕಾರಣಕ್ಕಾಗಿ ಇಂತಹ ಬಹಳ ಮುಖ್ಯವಾದಂತಹ ಕೃತಿಯನ್ನ ನಮಗೆ ಕೊಟ್ಟಿರೋದಕ್ಕೆ ಶ್ರೀಪಾದ್ ಭಟ್ ಸರ್ ಅವ್ರಿಗೂ, ಆ ಕೃತಿಯನ್ನ ಪ್ರಕಟ ಮಾಡಿರುವಂತಹ ದಲಿತ ಸಂಘರ್ಷ ಸಮಿತಿಯ ಮಾವಳ್ಳಿ ಶಂಕರಣ್ಣ ಅವ್ರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನು ಈ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಈ ಕೃತಿನಲ್ಲಿ ಬರುವಂತಹ ಮಾತಿದೆ. 1948 ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಹೇಳಿರುವ ಮುಖ್ಯ ನಿಯಮಾವಳಿಗಳೇನಿದಾವಲ್ಲ, ಆ ನಿಯಮಾವಳಿಗಳು ಕೂಡ ಇವತ್ತಿಗೂ ಕೂಡ ಹೆಚ್ಚು ಪ್ರಸ್ತುತ ಅನ್ನೋದನ್ನು ಕೂಡ ಅವರು ಒಂದು ಲೇಖನದಲ್ಲಿ ಇಲ್ಲಿ ಚರ್ಚೆ ಮಾಡ್ತಾರೆ. ವಿಶ್ವವಿದ್ಯಾಲಯಗಳು ನಾಗರಿಕತೆಯ ಅವಯವಗಳು, ದೇಶದ ಒಳಗಿನ ಅಭಯಧಾಮಗಳು. ಸಾಮಾಜಿಕ ನ್ಯಾಯವಿಲ್ಲದೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯಕ್ಕೆ ಅರ್ಥ ಇರೋದಿಲ್ಲ. ವೈಯಕ್ತಿಕ ಸ್ವಾತಂತ್ರ್ಯವೇ ಪ್ರಜಾಪ್ರಭುತ್ವದ ತಳಹದಿ. ವಿಶ್ವವಿದ್ಯಾಲಯಗಳು ಮನುಷ್ಯ ಸಂಬಂಧಗಳನ್ನ ಬೆಸೆಯಬೇಕು. ನಾರಾಯಣ್ ಸರ್ ಕೊನೆಗೆ ಒಂದು ಮಾತು ಹೇಳ್ತಾರಲ್ಲ, ಉನ್ನತ ಅಂತಂದ್ರೆ ಏನು, ಉನ್ನತ ಶಿಕ್ಷಣ ಅಂತ ಹೇಳುವಾಗ ವಿಶ್ವವಿದ್ಯಾಲಯಗಳಲ್ಲಿ ಈ ಉನ್ನತ ಅಂತಂದ್ರೆ ಏನು ಅಂತಂದ್ರೆ ಈ ಹಿನ್ನೆಲೆಯಲ್ಲೂ ನಾವು ಸ್ವಲ್ಪ ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ. ಮನುಷ್ಯ ಸಂಬಂಧಗಳನ್ನ ಬೆಸಿಬೇಕು, ಛಿದ್ರ ಶಕ್ತಿಗಳ ವಿರುದ್ಧ ಒಗ್ಗಟ್ಟಾಗುವ ಐಕ್ಯತೆಯನ್ನ ಕಲಿಸ್ಬೇಕು. ಉನ್ನತ ಶಿಕ್ಷಣ ರಾಜ್ಯಗಳ ಬಾಧ್ಯತೆಯಾಗಬೇಕು. ಆದರೆ ಈ ಹೊಣೆಗಾರಿಕೆಯನ್ನ ರಾಜ್ಯಗಳು ನಿಯಂತ್ರಣವೆಂದು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಬಹಳ ಮುಖ್ಯವಾದಂತಹ ಅಂಶಗಳನ್ನ ಈ ಆಯೋಗ ಚರ್ಚೆ ಮಾಡ್ತಾ ಹೋಗುತ್ತೆ. ಅದು ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಇರುವಂತಹದ್ದು ನಮಗೆ ಕಾಣಿಸುತ್ತೆ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾದಂತಹ ವಾತಾವರಣವನ್ನ ನಾವು ಈಗ ನೋಡ್ತಾ ಇದ್ದೀವಿ. ಹಲವು ಅಸಮಾನತೆಗಳು ಇಲ್ಲಿ ತುಂಬಿರೋದ್ರಿಂದನೇ ಈ ತರಹದ ವ್ಯತಿರಿಕ್ತವಾದ ವಾತಾವರಣ ನಮ್ಗೆ ಕಾಣಿಸುತ್ತೆ. ಭಾರತ ಅಂತ ಅಂದ್ರೆ ಬೇರೆ ಬೇರೆ ನೆಲೆಗಳಲ್ಲಿ ಅದನ್ನ ಚರ್ಚೆ ಮಾಡಿರುವ ದೃಷ್ಟಿಕೋನಗಳು ಇದಾವೆ. ಭಾರತ ಅಂತಂದ್ರೆ ಹಲವು ಅಸಮಾನತೆಗಳನ್ನ ಒದ್ದುಕೊಂಡಿರುವಂತಹ ದೇಶ. ಇಲ್ಲಿ ಎಲ್ಲವೂ ಕೂಡ ಅಸಮಾನತೆಯಿಂದ ಕೂಡಿದೆ. ಅವಕಾಶಗಳಲ್ಲಿ ಅಸಮಾನತೆ ಇದೆ, ಪ್ರಾತಿನಿಧ್ಯದಲ್ಲಿ ಅಸಮಾನತೆ ಇದೆ, ಜಾತಿ ಅಸಮಾನತೆ, ವರ್ಗ ಅಸಮಾನತೆ, ಲಿಂಗ ಅಸಮಾನತೆ, ಪ್ರಾದೇಶಿಕ ಅಸಮಾನತೆ. ಈ ಎಲ್ಲ ಅಸಮಾನತೆಗಳು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಮಗೆ ಎದ್ದು ಕಾಣ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಇವು ಪ್ರಧಾನವಾಗಿ ಎದ್ದು ಕಾಣ್ತಾ ಇದ್ದಾವೆ. ಜಾತಿ ಲಿಂಗವನ್ನ ಹೊರತಾಗಿಸಿ ನಾವು ಈ ಶಿಕ್ಷಣವನ್ನ ಭಾರತದಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಾರತ ಜಾತಿ ಪ್ರಧಾನವಾಗಿರುವಂತಹ ರಾಷ್ಟ್ರ ಆಗಿರೋದ್ರಿಂದನೇ ಇಲ್ಲಿ
ಪರಂಪರೆಯಿಂದಲೂ ಕೂಡ ಪುರೋಹಿತಶಾಹಿ ಉಳಿಗಮಾನ್ಯಶಾಹಿ ಮೌಲ್ಯಗಳು ದಲಿತರನ್ನ ಮತ್ತೆ ಮಹಿಳೆಯರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿಸಿದೆ. ಶಿಕ್ಷಣ ಅನ್ನುವಂತಹದ್ದು ಉಳ್ಳವರ ಮೇಲ್ಜಾತಿಯವರ ಸ್ವತ್ತು, ಅದನ್ನ ಕೆಳಜಾತಿಯವರು ಪಡ್ಕೊಳ್ಳೋದು ಪಾಪ ಎನ್ನುವಂತಹ ಹುಸಿ ಮೌಲ್ಯಗಳನ್ನ ಇದು ಸೃಷ್ಟಿ ಮಾಡಿದೆ. ವಿದ್ಯಾದೇವತೆಯಾಗಿರುವಂತಹ ಸರಸ್ವತಿ ಮೇಲ್ಜಾತಿಯವರ ತಾಯಿ ಇವಳು. ಮನುಸ್ಮೃತಿನಲ್ಲೂ ಉಲ್ಲೇಖ ಆಗಿದೆ, ವೇದಗಳನ್ನ ದಲಿತರು ಓದೋದಲ್ಲ ಕೇಳಿಸ್ಕೊಳ್ಳಬಾರ್ದು, ಕೇಳಿಸ್ಕೊಂಡ್ರೆ ಅವರ ಕಿವಿಗೆ ಕಾದ ಸೀಸವನ್ನ ಬಿಟ್ಟು ಹಿಂಸೆ ಕೊಡಬೇಕು, ಒಡಿಬೇಕು, ಅವರನ್ನ ಬಡಿಬೇಕು ಅನ್ನುವಂತಹ ವಿಚಾರಗಳನ್ನ ಅಲ್ಲಿ ಶ್ಲೋಕಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಈ ದಲಿತರು ಮಹಿಳೆಯರು ಸೇವೆಗೆ ಮಾತ್ರ ಅರ್ಹರು ಅಂತ ಹೇಳ್ತಾರೆ. ಆದ್ರೆ ಅವರು ಬರಿತಾ ಇದ್ದಂತಹ ಬರಹಕ್ಕೆ ಅದಕ್ಕೆ ಮೆಟೀರಿಯಲ್ ಅನ್ನ ಒದಗಿಸ್ತಾ ಇದ್ದಂಥವರೆಲ್ಲ ದಲಿತರೇನೆ. ಹಸ್ತಪ್ರತಿ ಬರೆಯಕ್ಕೆ ಆ ತಾಳೆಗರಿಯನ್ನ ಕಿತ್ಕೊಂಡು ಬಂದು ಅದನ್ನ ಹದ ಮಾಡಿ ಅದನ್ನ ನೀಟಾಗಿ ಒಣಗಿಸಿ ಏನದು ಲೆವೆಲ್ ಮಾಡಿ ಕೊಡ್ತಾ ಇದ್ದಿದ್ದು, ಅದ್ರ ಮೇಲೆ ಗೀಚಕ್ಕೆ ಮುಳ್ಳನ್ನ ತಯಾರು ಮಾಡಿಕೊಡ್ತಾ ಇದ್ದಿದ್ದೆಲ್ಲ ಕೂಡ ದಲಿತರೇ ಅನ್ನುವಂತಹ ಉಲ್ಲೇಖಗಳು ಕೂಡ ಹಲವಾರು ಬೇರೆ ಬೇರೆ ಶಾಸನಗಳಲ್ಲಿ ಉಲ್ಲೇಖ ಆಗಿರೋದು ನಮಗೆ ಕಾಣಿಸುತ್ತೆ. ಆದ್ರೆ ಅದಕ್ಕೆ ಆಧಾರ ಮಾಡುವಂಥವ್ರು ಬೇಕು. ಆದ್ರೆ ಅಕ್ಷರಗಳನ್ನ ಮುಟ್ಟುವ ನೆಲೆಯಲ್ಲಿ ದಲಿತರನ್ನ ಹೊರಗಡೆ ಇಟ್ಟಿರೋದು ನಮಗೆ ಇತಿಹಾಸ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಈ ಓದು ಬರಹ ಬರೀ ಬ್ರಾಹ್ಮಣರಿಗೆ ಮಾತ್ರ, ಮೇಲ್ಜಾತಿಗಳಿಗೆ ಮಾತ್ರ ಸೀಮಿತ ಆಗಿರುವಂತಹ ನೆಲೆಗಳ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಭಾರತೀಯ ವರ್ಣ ವ್ಯವಸ್ಥೆಯ ಬದುಕಿನ ಕ್ರಮದಲ್ಲಿ ಅದನ್ನ ದಾಖಲು ಮಾಡಿರುವಂತಹದನ್ನ ನಾವು ಕಾಣ್ತೀವಿ. ಇವತ್ತಿಗೂ ಕೂಡ ನಾವು ಬೈಯೋವಾಗ ಏನಂತ ಬೈತೀವಿ, ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ ಅನ್ನುವಂಥದ್ದನ್ನ ಇವತ್ತಿಗೂ ಬೈತೀವಿ. ಯಾವುದು ಆ 4 ಅಕ್ಷರ ಅಂತ ಎಲ್ಲ ಯೋಚನೆ ಮಾಡಿದಾಗ ನಮ್ ತಲೆ ಕೆಡಿಸ್ಕೊಳ್ಳೋ ತರ ಆಗುತ್ತೆ. ಯಾವ್ದಿರ್ಬೋದು ಆ 4 ಅಕ್ಷರ ಅಂತ? ಅದು ಶೇ ಶ ಸ ಹ. ನೋಡಿ, ನಮ್ ಮಾತಾಡೋವಾಗೆಲ್ಲ ಕೂಡ ದಲಿತ ಭಾಷೆ ಅಂತ ಬಂದಾಗೆಲ್ಲ ಕೂಡ ನಾವು ಹಳ್ಳಿಗಳಲ್ಲಿ ಮಾತಾಡುವ ಸಹಜವಾದಂತ ಭಾಷೆನಲ್ಲೂ ಕೂಡ ನಮ್ಗೆ ಶ ಸಾಗೆ ವ್ಯತ್ಯಾಸ ಇಲ್ಲ. ರಮೇಶ ಅನ್ನಲ್ಲ, ರಮೇಶ, ಮಾದೇಶ, ನಮ್ಗೆ ಶಕಾರಕ್ಕೂ ಸಕಾರಕ್ಕೂ ಅಷ್ಟೊಂದು ವ್ಯತ್ಯಾಸಗಳು ಇಲ್ಲ. ಈ ಶಿಕ್ಷಣ ಅನ್ನುವಂಥದ್ದು ಈ ಅಕ್ಷರವನ್ನ ನೀವು ಮಾತಾಡ್ತಾ ಇರುವ ಈ ಭಾಷೆನ ಇದೇ ಅಕ್ಷರದಲ್ಲಿನೇ ಬಳಸಬೇಕು ಅಂತ ಹೇಳುತ್ತೆ. ಆದ್ರೆ ನನಗೂ ಕೂಡ ವೈಯಕ್ತಿಕವಾಗಿ ನಾನು ಗಡಿನಾಡಿನ ಕನ್ನಡದ ನೆಲದಲ್ಲಿ ಇರೋದ್ರಿಂದ ಎಷ್ಟೋ ಅಕ್ಷರಗಳನ್ನ ತುಂಬಾ ಕಾನ್ಶಿಯಸ್ ಆಗಿ ಮಾತಾಡಿದ್ರೆ ಮಾತ್ರ ನಾನು ಅಕ್ಷರಕ್ಕೆ ಒತ್ತು ಕೊಟ್ಟು ಮಾತಾಡ್ತೀನಿ. ಮಾಮೂಲಿ ನಮ್ಮ ಮನೆಯಲ್ಲಿ ಹೆಂಗ್ ಮಾತಾಡ್ತೀನೋ ಸಹಜವಾಗಿ ಮಾತಾಡಿದ್ರೆ ನಾನು ಬಳಸ್ತೀನೋ ಹ ಬಳಸ್ತೀನೋ ಅದು ಗೊತ್ತಾಗಲ್ಲ, ಶಾ ಬಳಸ್ತೀನೋ ಸಾ ಬಳಸ್ತೀನೋ ನನಗೆ ಅದು ಗೊತ್ತೇ ಆಗಲ್ಲ. ನಮ್ಗೆ ಕಮ್ಯುನಿಕೇಶನ್ ಈಸ್ ಇಂಪಾರ್ಟೆಂಟ್. ನಮ್ಗೆ ಆ ಅಕ್ಷರ ಹೆಂಗ್ ಬಳಸ್ತಾರೆ, ಕಾಗುಣಿತ ಹೆಂಗ್ ಬಳಸ್ತಾರೆ ಅಂತ ನಮ್ಮವ್ರು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಈ ಅಕ್ಷರ ಜಗತ್ತು ಇದ್ರ ಬಗ್ಗೆ ಎಲ್ಲ ತುಂಬಾ ತುಂಬಾ ತಲೆ ಕೆಡಿಸ್ಕೊಂಡು ಅದಕ್ಕಾಗಿನೇ ಸಿದ್ಧಾಂತಗಳನ್ನ ರೂಪಿಸಿದೆ. ಯಾವ ಅಕ್ಷರವನ್ನು ಹೆಂಗ್ ಬಳಸ್ಬೇಕು, ಯಾವ ವಾಕ್ಯವನ್ನು ಹೆಂಗ್ ಬಳಸ್ಬೇಕು ಅನ್ನುವಂತಹ ನೆಲೆಯಲ್ಲಿ. ಇದನ್ನ ಈ ಹಿನ್ನೆಲೆಯಲ್ಲಿ ನಮಗೆ ಈ ಉನ್ನತ ಶಿಕ್ಷಣದ ನೆಲೆನಲ್ಲೂ ಕೂಡ ಸುಮಾರು ಸರಿ ನಾನು ಕೂಡ ಉನ್ನತ ಶಿಕ್ಷಣ ಒಂದು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ನಾನು ಅದೇ ಸ್ಥಿತಿನಲ್ಲೇ ಇದ್ದೆ. ತುಂಬಾ ಹಿಂಜರಿಕೆ ಇದೆ ಭಾಷೆಯ ನೆಲೆಯಲ್ಲಿ. ಅದರಲ್ಲೂ ಕೂಡ ಗಡಿಭಾಗದ ವಿದ್ಯಾರ್ಥಿಗಳು ಅವರು ಈ ಅಕ್ಷರಗಳನ್ನ ಬಳಕೆಯ ನೆಲೆಯಲ್ಲಿ. ನಮ್ಮಲ್ಲಿ ಕೋಲಾರದ ಭಾಗದಲ್ಲಿ ತ್ರಿಭಾಷಾ ವಲಯ, ಅದು ಕನ್ನಡ ಇದೆ, ತೆಲುಗು ಇದೆ, ತಮಿಳು ಇದೆ. ತಮಿಳು ಭಾಗದಿಂದ ಬರುವಂತಹ ವಲಯದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಬಂಗಾರಪೇಟೆ, ಕೆಜಿಎಫ್ ಈ ಕಡೆಯಿಂದ ಬರುವ ಮಕ್ಕಳಿಗೆ ನಕಾರಗೂ ಕೂಡ ವ್ಯತ್ಯಾಸಗಳು ಗೊತ್ತಾಗಲ್ಲ. ನಾ ಬಳವಾಗ ಅಣ ಅನ್ನಕ್ ಬರೋದೇ ಇಲ್ಲ. ನೀವು ಎಷ್ಟು ಹೇಳ್ಕೊಟ್ರು ಕೂಡ ಅನ ಅಂತಾನೆ ಅಂತಾರೆ. ಲಕಾರ ಬರಲ್ಲ, ಲ ಅಂತ ಹೇಳ್ತಾರೆ. ಮಾತನಾಡ್ಲಿಕ್ಕೆ ಎಷ್ಟು ಹಿಂಜರಿಕೆ ಇದೆ ಅಂತ ಹೇಳಿದಾಗ ಮನೆಯಲ್ಲಿ ಅರ್ವ ಮಾತಾಡ್ತಾರೆ, ಮನೆಯಿಂದ ಹೊರಗಡೆ ಬಂದ್ರೆ ತೆಲುಗು ಮಾತಾಡ್ತಾರೆ. ತೆಲುಗು ಪ್ರದೇಶದಿಂದ ಕ್ಲಾಸ್ ಒಳಗೆ ಬರೋಷ್ಟಲ್ಲೇ ಭಾಷೆ ಚೇಂಜ್, ಕನ್ನಡವನ್ನ ಕಲಿಬೇಕು. ಈ ತರ ತ್ರಿಭಾಷಾ ವಲಯಗಳಿಂದ ಬರುವಂತಹ ಹಳ್ಳಿಗಾಡಿನ ದಲಿತ ಮಕ್ಕಳು ಕೂಡ ತುಂಬಾ ಭಾಷಿಕ ನೆಲೆಯಲ್ಲಿ ಬೇರೆ ರೀತಿಯಾದಂತಹ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ.
ಅಂದ್ರೆ ಇಲ್ಲಿ ಕೂಡನೂನು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವರು ಈ ತರದ ಅಕ್ಷರಗಳನ್ನ ಗುರುತಿಸಿ ಮಾತನಾಡುವ ಶೈಲಿಯನ್ನ ಗುರುತಿಸಿ ಈಗ ಮಾತಾಡೋರು ಮಾತ್ರ ಜ್ಞಾನವಂತರು, ಈಗ ಮಾತಾಡೋರು ಮಾತ್ರ ಶ್ರೇಷ್ಠರು ಅನ್ನುವಂತಹ ಒಂದು ಏನದು ಐಕಾನ್ಗಳನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಇದೆಲ್ಲ ಕೂಡ ನಾವು ಶಿಕ್ಷಣದ ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂತ ನನಗೆ ಅನ್ಸುತ್ತೆ. ಆದ್ರೆ ಈ ಒಂದು ವಿಚಾರಗಳು ಏನಿದಾವಲ್ಲ, ಈ ತರದ್ದು ಮಾತಾಡಿದ್ರೆ ಶ್ರೇಷ್ಠರು, ಈ ತರ ಮಾತಾಡಿದ್ರೆ ಕನಿಷ್ಠರು ಅನ್ನುವಂತಹ ನೆಲೆಯನ್ನ ಆ ಒಡೆದು ದಲಿತರಿಗೆ ಮಾತ್ರ ಅಕ್ಷರ ಇಲ್ಲ, ಮೇಲ್ಜಾತಿಗಳಿಗೆ ಮಾತ್ರ ಅಕ್ಷರ ಕಲಿಬೇಕು ಅನ್ನುವಂತಹ ಹುಸಿ ಮೌಲ್ಯಗಳನ್ನೆಲ್ಲ ಹೊಡೆದು ನಮ್ಮ ಪುಲೆ ದಂಪತಿಗಳು, ಅಂಬೇಡ್ಕರ್ ಅವರು ನಿಜವಾದಂತಹ ಅಕ್ಷರದ ಮಾತೆ ಯಾರು, ಅಕ್ಷರದ ಮಾತೆಯರಾದ್ರು, ಅಕ್ಷರ ದಾತರಾದ್ರು, ಅವರು ಅಕ್ಷರಗಳನ್ನ ಬಂಧನದಿಂದ ಬಿಡಿಸಿ ಎಲ್ಲರೂ ಕೂಡ ಅಕ್ಷರವನ್ನ ಕಲಿಬೋದು ಅನ್ನುವಂತಹದನ್ನ ತೋರಿಸ್ಕೊಟ್ರು. ಅಕ್ಷರ ಬಂಧನದಿಂದ ಬಿಡಿಸೋ ಅನ್ನುವಂತಹ ಒಂದು ವಿಚಾರನ ಹೇಳಿದ್ರೆ ನಮ್ಗೆ ಕೆ.ಬಿ. ಸಿದ್ದಯ್ಯ ದಲಿತ ಚಳುವಳಿಯ ಸಂದರ್ಭದಲ್ಲಿ. ಇಂತಹ ತಾರತಮ್ಯನೇ ಮಾಡ್ತಾ ಇದ್ದಂತಹ ದೇವತೆ ಯಾಕಮ್ಮ ನಮ್ಮ ಸಮಾನತೆ ಅಂತಂತೀಯ, ನಮ್ಗೆಲ್ಲ ತಾರತಮ್ಯ ಮಾಡ್ತಾ ಇದೀಯ ಅಂತ ಪ್ರಶ್ನೆಯನ್ನು ಕೇಳಿದ್ದು ಸಿದ್ಧಲಿಂಗಯ್ಯನವರು. ಅವರು ತಮ್ಮ ಒಲೆಮಾದಿಗರ ಪದ್ಯಗಳಲ್ಲಿ ಕೇಳ್ತಾರೆ. ಈ ಅರಿವು ತಿಳುವಳಿಕೆ ಎಲ್ಲರ ಸ್ವತ್ತು ಅನ್ನುವಂತಹದ್ದನ್ನ ಇವರು ಇಡೀ ಜಗತ್ತಿಗೆ ಸಾರಿರುವಂತಹದನ್ನ ನಾವು ನೋಡ್ತೀವಿ. ಸಂವಿಧಾನದ ಅಡಿನಲ್ಲಿ ದಲಿತರು, ಮಹಿಳೆಯರು ಶಿಕ್ಷಣ ಪಡೆದು ಜ್ಞಾನವಂತರಾಗ್ಲು ಇದು ಸಾಧ್ಯ ಆಯಿತು. ತಮ್ಮ ಹಕ್ಕುಗಳ ಕುರಿತು ಮಾತನಾಡ್ಲಿಕ್ಕೆ ಇವರೆಲ್ಲ ಕೂಡ ಸುದೀರ್ಘವಾಗಿ ಕೆಲಸ ಮಾಡಿದ್ರು. ಈ ಇದೇನ ನಡೆ ಏನಿದೆ ಅಲ್ಲ, ಈ ಒಂದು ಚಿಂತನೆ ಏನಿದೆಯಲ್ಲ, ಇದು ಪುರೋಹಿತ ಶಾಹಿ ಕಟ್ಟಿದಂತಹ ವರ್ಣದ ಸೌಧ ಕುಸಿಯಲು ಪ್ರಾರಂಭ ಆಯಿತು. ಆದ್ರೆ ಆ ಸೌಧ ಇನ್ನೂ ಪೂರ್ತಿಯಾಗಿ ಕುಸಿದಿದ್ಯಪ್ಪ ಅಂತಂದ್ರೆ ಖಂಡಿತ ಕುಸಿದಿಲ್ಲ. ಅದು ಈಗಲೂ ಕೂಡ ದಲಿತರು, ಮಹಿಳೆಯರು ನೆಲೆನಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಕೂಡ ಶಿಕ್ಷಣ ಪಡೀಲಿಕ್ಕೆ ಬಹಳ ದೊಡ್ಡ ಸವಾಲಾಗಿ ಈ ವರ್ಣಸೌಧ ಕೆಲಸ ಮಾಡುವಂತಹದನ್ನ ನಾವು ನೋಡ್ಬೋದು. ಮಹಿಳೆಗೆ ಶಿಕ್ಷಣ ಅನ್ನುವಂತಹದ್ದು ಬಹಳ ಮುಖ್ಯ. ಅವಳು ಶತಶತಮಾನಗಳಿಂದಲೂ ಕೂಡ ಈ ಶಿಕ್ಷಣದಿಂದ ದಲಿತರಷ್ಟೇನೆ ವಂಚಿತಳಾಗಿರುವಂತವಳು. ಆದ್ರೆ ಅವಳಿಗೆ ಶಿಕ್ಷಣ ಯಾಕೆ ಮುಖ್ಯ ಅಂತ ಅಂದ್ರೆ, ಅವಳು ಶಿಕ್ಷಣವನ್ನ ಅಂದ್ರೆ ಹೆಣ್ಣೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಏನು ನಾವು ಹೇಳ್ತೀವಲ್ವಾ, ಅವಳು ಶಿಕ್ಷಣ ಕಲಿಬೇಕು ಅಂತಂದ್ರೆ, ಶಿಕ್ಷಣ ಯಾಕೆ ಮುಖ್ಯ ಅಂತಂದ್ರೆ ಅವಳು ಆರ್ಥಿಕವಾಗಿ ಸ್ವಾತಂತ್ರ್ಯ ಪಡಿಲಿಕ್ಕೆ, ನಿರ್ಧಾರ ಮಾಡ್ಲಿಕ್ಕೆ, ಸಾಮರ್ಥ್ಯ ಮತ್ತು ಸಾಮಾಜಿಕ ಸ್ಥಾನವನ್ನ ಹೆಚ್ಚಿಸುವ ನೆಲೆನಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣ ಮಹಿಳೆಯ ನೆಲೆಯಲ್ಲಿ ಕೆಲಸ ಮಾಡುತ್ತೆ. ಇದು ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಆತ್ಮವಿಶ್ವಾಸವನ್ನ ಮೂಡಿಸುತ್ತೆ. ಉದ್ಯೋಗಾವಕಾಶಗಳನ್ನ ವಿಸ್ತಾರ ಮಾಡೋದಲ್ಲದೇನೆ ಜಾತಿ, ಲಿಂಗ, ವರ್ಗದ ಅರಿವಿದೆಯಲ್ಲ ಉನ್ನತ ಶಿಕ್ಷಣದ ಮಟ್ಟದಲ್ಲಿ, ಇವಳು ತನ್ನ ಕುಟುಂಬದ ನೆಲೆಯಿಂದ ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ಲಿಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಆದ್ರೆ ಈ ಶಿಕ್ಷಣ ಇವತ್ತಿಗೂ 2026ರಲ್ಲೂ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ರು, ಈ ಶಿಕ್ಷಣ ನಿಜವಾಗ್ಲೂ ಕೂಡ ದಲಿತರಿಗೆ ಎಷ್ಟರ ಹಂತಕ್ಕೆ ತಲುಪಿದೆ, ಮಹಿಳೆಯರು ಎಷ್ಟು ಪ್ರಮಾಣದಲ್ಲಿ ಶಿಕ್ಷಣಕ್ಕೆ ತೆರ್ಕೊಳ್ತಾ ಇದ್ದಾರೆ ಅನ್ನುವಂತಹ ಅಂಕಿಅಂಶಗಳನ್ನು ಕೂಡ ನಾನು ಶ್ರೀಪಾದ್ ಭಟ್ ಸರ್ ಅವರು ಪುಸ್ತಕದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅದನ್ನ ಮೆನ್ಷನ್ ಮಾಡ್ತಾ, ಉನ್ನತ ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ಸ್ವಲ್ಪ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕರ್ನಾಟಕದ್ದು ಒಂದು ಸಣ್ಣ ಹಂತದಲ್ಲಿ ಸಮಾಧಾನಕರವಾದಂತಹ ನೆಲೆ ಇದೆ ಅಂದ್ರೂ ಕೂಡ ಕಡಿಮೆ ಪ್ರಮಾಣನೇ ಇದೆ. UG ಕ್ಷೇತ್ರದಲ್ಲಿ ಅಂದ್ರೆ ಪದವಿ ಕ್ಷೇತ್ರದಲ್ಲಿ 9.8 ಲಕ್ಷ ಗಂಡ್ಮಕ್ಳಿಗೆ 9.2 ಲಕ್ಷ ಹೆಣ್ಮಕ್ಳಿದ್ದಾರೆ. PG ನಲ್ಲಿ 1.8 ಲಕ್ಷ ಹುಡುಗರಿಗೆ, 1.4 ಲಕ್ಷ ಮಹಿಳೆಯರಿದ್ದಾರೆ. ಇಲ್ಲಿ ಕೂಡ 1.18 ಹುಡುಗರಿಗೆ 1.4 ಮಹಿಳೆಯರಿದ್ದಾರೆ. ಅಂದ್ರೆ ಕಡಿಮೆ ಇದ್ದಾರೆ ಅನ್ನುವಂತಹದನ್ನು ಕೂಡ ಕಾಣಿಸುತ್ತೆ. ಡಿಗ್ರಿನಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಬಂದಂತಹ ಮಹಿಳೆಯರು ಕೂಡ ಬಿಟ್ಟು ಹೈಸ್ಕೂಲ್ಗೆ ಒಂದಷ್ಟು ಜನ ಹೋಗ್ತಾರೆ, PUಗೆ ಒಂದಷ್ಟು ಜನ ಹೋಗ್ತಾರೆ, ಡಿಗ್ರಿಗೆ ಒಂದಷ್ಟು ಜನ ಹೋಗ್ತಾರೆ. ಆ ಹೆಣ್ಮಕ್ಳೆಲ್ಲ ಕೂಡ ಆ ದಲಿತರೆಲ್ಲ ಕೂಡ ಎಲ್ಲಿ ಹೋದ್ರು, ಏನ್ ಕೆಲಸ ಮಾಡ್ತಿದ್ದಾರೆ, ಆ ತರದ ಹಿನ್ನೆಲೆಯ ಚರ್ಚೆಗಳನ್ನ, ಸವಾಲುಗಳನ್ನು ಕೂಡ ಈ ಕೃತಿ ಮುಖ್ಯವಾಗಿ ಚರ್ಚೆ ಮಾಡುತ್ತೆ. ಇಲ್ಲಿ ಮೊಟಕಾಗಿರುವಂತಹ ಡಿಗ್ರಿನಲ್ಲಿ ಹೋದಂತ, PUನಲ್ಲಿ ಹೋದಂಥವರೆಲ್ಲ ಎಲ್ಲೋದ್ರು, ಏನ್ ಮಾಡ್ತಿದ್ದಾರೆ ಅನ್ನುವಂತ ಹುಡುಕಾಟದ ನೆಲೆಗಳಿಗೂ ಕೂಡ ಈ ಕೃತಿ ತುಂಬಾ ಪ್ರಶ್ನೆ ಮಾಡಿ ನಮ್ಮನ್ನ ಯೋಚನೆಗೆ ಹಚ್ಚುವಂತಹದ್ದು ನಮಗೆ ಕಾಣಿಸುತ್ತೆ. ಇಲ್ಲಿ ತುಂಬಾ ಹೇಳ್ತಾರೆ, ಯಾವಾಗ್ಲೂ ಕೂಡ ರಿಸಲ್ಟ್ ಬಂದಾಗ ರ್ಯಾಂಕ್ ಬರೋರೆಲ್ಲ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳೇನೆ. ಚಿನ್ನದ ಹುಡುಗಿಯರೆಲ್ಲನೂ ಎಲ್ಲಿ ಹೋಗ್ತಿದ್ದಾರೆ ಅನ್ನುವಂತಹ ಹುಡುಕಾಟ ಕೂಡ ಬಹಳ ಮುಖ್ಯವಾಗಿ ನಾವು ಮಾಡ್ಬೇಕಾಗತ್ತೆ.
ಇವರೆಲ್ಲ ಎಲ್ಲಿ ಕಾಣೆ ಆಗ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅಂತ ನಾವು ಹುಡ್ಕೊಂಡು ಹೋದಾಗ ಪ್ರಧಾನವಾಗಿ ಕಾಣಿಸೋದು ಇಲ್ಲಿ ಇರುವಂತಹ ಪಿತೃ ಪ್ರಧಾನತೆಯ ಕದಂಬ ಬಾಹುಗಳ ರಾಕ್ಷಸ ಪ್ರವೃತ್ತಿಗೆ ಅವರೆಲ್ಲ ಕೂಡ ಸಿಲುಕಾಕೊಂಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಎತ್ತಿ ಕಾಣಿಸುತ್ತೆ. ಇದು ಅಂದ್ರೆ ಇಲ್ಲಿ ಈ ಶಿಕ್ಷಣ ಪೂರ್ಣ ಪ್ರಮಾಣವಾಗಿ ಪುರುಷ ನೆಲೆನಲ್ಲಿನೇ ಸಿಕ್ಕಾಕೊಂಡಿದೆ ಅನ್ನುವಂತಹದ್ದು ತುಂಬಾ ಸ್ಪಷ್ಟವಾಗಿ ನಮ್ಗೆ ಕಾಣಿಸುತ್ತೆ. ನಾವು ವಿಶ್ವವಿದ್ಯಾಲಯವನ್ನ ಕಟ್ಟುವ ನೆಲೆ, ಅದರ ಸ್ಟ್ರಕ್ಚರು, ಅದರ ಸಿಲೆಬಸ್ಸು, ಅಲ್ಲಿ ಇರುವಂತಹ ವ್ಯವಸ್ಥೆಗಳನ್ನೆಲ್ಲ ನೋಡಿದ್ರೆ ಇದೊಂದು ಪುರುಷ ಕಣ್ಣಿನ ದೃಷ್ಟಿಯಿಂದನೇ ಕಟ್ಟಿರುವಂತಹದ್ದು ತುಂಬಾ ಪ್ರಧಾನವಾಗಿ ನಮ್ಗೆ ಕಾಣಿಸುವಂತಹದನ್ನ ನಾವು ನೋಡ್ತೀವಿ. ಮಹಿಳಾ ನೆಲೆಯಿಂದ ಯೋಚನೆ ಮಾಡಿರುವಂತಹ ನೆಲೆಗಳು ಇಲ್ಲಿ ಅತಿ ಹೆಚ್ಚು ಕೊರತೆ ಕಾಣ್ತಾ ಇರುವಂತಹದನ್ನ ನಾವು ನೋಡ್ಬೋದು. ಈ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಆದ ನಂತರ ಮಹಿಳೆಯರ ಪರಿಸ್ಥಿತಿ ಏನಿದೆಯಲ್ಲ, ಮಹಿಳೆಯರ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಆರೋಗ್ಯಪೂರ್ಣವಾಗಿ ಇದೆಯೇ ಅಂತ ಅಂದ್ರೆ ಹಲವು ಪ್ರಶ್ನೆಗಳು ನಮ್ಮ ಮುಂದ್ಗಡೆ ಬರುತ್ತೆ. ಇಲ್ಲಿ ಮಹಿಳಾ ಸ್ನೇಹಿಯಾಗಿ ಈ ಶಿಕ್ಷಣ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಹಿಳೆಯರು ತಮಗೆ ಅನಿಸ್ಕೊಂಡಿರುವಂತಹ ಸಮಸ್ಯೆಗಳನ್ನ, ತಮಗೆ ಆಗ್ತಾ ಇರುವಂತಹ ನೋವನ್ನ ಅಲ್ಲಿ ತುಂಬಾ ಆರಾಮಾಗಿ ಹೇಳ್ಕೊಳ್ಳುವಂತಹ ಒಂದು ವಾತಾವರಣ ಖಂಡಿತ ಇವತ್ತಿಗೂ ಕೂಡ ಇಲ್ಲ. ಇವತ್ತಾಗ್ತಾ ಇರುವಂತಹ ಆತ್ಮಹತ್ಯೆಗಳು ಇರ್ಬೋದು, ಇವತ್ತಾಗ್ತಾ ಇರುವಂತಹ ಶೋಷಣೆಗಳಿರ್ಬೋದು, ದೌರ್ಜನ್ಯಗಳಿರ್ಬೋದು, ಇವುಗಳ ನೆಲೆಗಳನ್ನೆಲ್ಲ ನಾವು ಗಮನಿಸಿದಾಗ ನಿಜವಾಗ್ಲೂ ಕೂಡ ಅಂತಹ ನಿರ್ಮಲವಾದ ವಾತಾವರಣ ಇದೆಯೇ ಅನ್ನುವಂತಹ ಬಹಳ ದೊಡ್ಡ ಪ್ರಶ್ನೆ ನಮ್ಮ ಮುಂದ್ಗಡೆ ಇರುತ್ತೆ. ಸರಣಿಯ ಮಹಿಳೆಯರ ಸಾವುಗಳು, ಸರಣಿಯ ದಲಿತರ ವಿಶ್ವವಿದ್ಯಾಲಯಗಳ ದಲಿತರ ಸಾವುಗಳೆಲ್ಲ ಕೂಡ ಇಂತಹ ಪ್ರಶ್ನೆಗಳನ್ನ ನಮ್ಮ ಮುಂದ್ಗಡೆ ಇಡುವಂತಹದ್ದು ನಮ್ಗೆ ಕಾಣಿಸುತ್ತೆ. ಮತ್ತೆ ಉನ್ನತ ಶಿಕ್ಷಣದ ಬಗ್ಗೆ ನಾವು ಮಾತನಾಡ್ಬೇಕು ಅಂತಂದ್ರೆ ಉನ್ನತ ಶಿಕ್ಷಣಕ್ಕೆ ಪೂರ್ವಭಾವಿಯಾಗಿರುವಂತಹ ಪ್ರಾಥಮಿಕ ಶಿಕ್ಷಣ, ಮುಖ್ಯವಾಗಿ ಬದುಕಿನ ಬಗ್ಗೆ ನಾವು ಮಾತಾಡದೇನೆ ಉನ್ನತ ಶಿಕ್ಷಣದ ಬಗ್ಗೆ ನಾವು ಮಾತಾಡೋಕ್ಕಾಗದೇ ಇಲ್ಲ. ಅಂತಹ ನೆಲೆಗಳನ್ನು ಕೂಡ ಈ ಕೃತಿ ಮುಖ್ಯವಾಗಿರೋಂಥ ವಿಚಾರಗಳನ್ನು ಮಾತಾಡುತ್ತೆ. ಪ್ರಾಥಮಿಕ ಶಿಕ್ಷಣದಿಂದ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೂ ಕೂಡ ಈ ಉನ್ನತ ಶಿಕ್ಷಣದಲ್ಲಿ ಇವೆಲ್ಲವೂ ಸರಿ ಹೋದ್ರೆ, ಮೂಲದಲ್ಲಿ ಎಲ್ಲವೂ ಸರಿ ಹೋದ್ರೆ ಮಾತ್ರ ಉನ್ನತ ಶಿಕ್ಷಣ ಒಂದು ಆರೋಗ್ಯಪೂರ್ಣವಾದ ನೆಲೆಗೆ ಸಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಾಗಿರೋದು ನಾನು ವಿಚಾರ ಏನಂತಂದ್ರೆ ಉನ್ನತ ಶಿಕ್ಷಣ ಮತ್ತು ಲೈಂಗಿಕ ಶೋಷಣೆ. ಇದು ನಿಜವಾಗ್ಲೂ ಕೂಡ ತುಂಬಾ ಬೇಸರವಾದಂತಹ ಸಂಗತಿ. ಉನ್ನತ ಶಿಕ್ಷಣ ಅಂತ ಹೇಳಿದಾಗ ಇದೊಂದು ದೊಡ್ಡ ಟಾಪಿಕ್ಕೇನೆ. ಲೈಂಗಿಕ ಶಿಕ್ಷಣ ಎಷ್ಟೊಂದು ನನಗೆ ಗೊತ್ತಿರುವಂತಹ, ನನ್ನ ಗೆಳತಿಯರಿಗೆ ಆಗಿರುವಂತಹ, ಸ್ವತಃ ನಾನು ಕೂಡ ಅದರಲ್ಲಿ ವಿಕ್ಟಿಮ್ ಆಗಿದ್ದೀನಿ PhD ಮಾಡುವಂತಹ ಟೈಮಲ್ಲಿ. ಇದೊಂದು ಅಂದ್ರೆ ಉನ್ನತ ಶಿಕ್ಷಣ ಉನ್ನತ ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡೋಗುತ್ತೆ, ಅರಿವನ್ನ ಮೂಡಿಸುತ್ತೆ. ಶಿಕ್ಷಣ ಅಂತ ಹೇಳುವಾಗ ಯಾವ ಅರಿವನ್ನ ಮೂಡಿಸುತ್ತೆ, ಎಲ್ಲಿ ಕರ್ಕೊಂಡೋಗುತ್ತೆ, ಮಹಿಳೆಯರ ಮನೆಗೆ ಮಾತ್ರ ಸೀಮಿತ, ಅವಳು ಮುಸರೆ ಕಸರೆ ತೊಳೆಯಕ್ಕೆ ಅಷ್ಟೇ ಸೀಮಿತ ಅನ್ನುವ ಈ ಪುರುಷ ಪ್ರಧಾನ ನೆಲೆ ಇದೆಯಲ್ಲ, ಅದು ಮಹಿಳೆಯರನ್ನ ಯಾವ ಮಟ್ಟಕ್ಕೆ ಹೋದ್ರೂ ಅದೇ ನೆಲೆನಲ್ಲೇ ನೋಡುತ್ತಾ, ಅದರಿಂದ ಆಚೆಗೆ ಅವರನ್ನ ನೋಡಕ್ಕಾಗಲ್ವ, ಒಂದು ಏನಂತೆ ಅದನ್ನ ಸೆಕ್ಸ್ ಪ್ರಾಡಕ್ಟ್ ಆಗಿನೇ ಅವಳನ್ನ ಪರಿಭಾವಿಸುತ್ತಾ ಅನ್ನುವ ವಿಚಾರಗಳಿಗೆ ಸಂಬಂಧಪಟ್ಟ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಈ ಉನ್ನತ ಶಿಕ್ಷಣಕ್ಕಿಂತನೂ ಈ PhDಗೆ ಹೋದಾಗ ಈ ಪ್ರಕರಣಗಳು ತುಂಬಾ ಇದಾವೆ, ತುಂಬಾ ಇದಾವೆ. ನೀವು ಅದು ಪ್ರಕರಣಗಳನ್ನೆಲ್ಲ ಕೇಳ್ಬಿಟ್ಟೆ ನಿಜವಾಗ್ಲೂ ಕೂಡ ದಿಗ್ಭ್ರಾಂತರಾಗ್ತೀರಿ. ಯಾಕೆಪ್ಪ ಅಂತ ಅಂದ್ರೆ ಉನ್ನತ ಶಿಕ್ಷಣವನ್ನ PhD ಮಾಡ್ಬೇಕು ಅಂತ ಆಸೆ ಇರುವಂತಹ ಹೆಣ್ಮಕ್ಳು ಶಿಕ್ಷಣಕ್ಕೆ ಹೋದಂತಹ ಸಂದರ್ಭದಲ್ಲಿ PhD ಮಾಡ್ತೀನಿ ಅನ್ನುವಂಥ ದೊಡ್ಡ ಕನಸನ್ನ ಕಟ್ಕೊಂಡು ಹೋಗಿರ್ತಾರೆ. ಆದ್ರೆ ಮೊದಲು ನೋಡಿದಂತಹ ಮೇಸ್ಟ್ರು ಮಾರ್ಗದರ್ಶಕರ ಮುಖ ಆಮೇಲೆ ಇರಲ್ಲ, ಬೇರೆ ತರಹದ ಮುಖ ಕಾಣಿಸ್ಕೊಳ್ಳುತ್ತೆ. ನಿಜವಾಗ್ಲೂ ಕೂಡ ಈ ಉನ್ನತ ಶಿಕ್ಷಣದಲ್ಲಿ ಲೈಂಗಿಕ ಶೋಷಣೆಯನ್ನ ಅನುಭವಿಸಿರುವಂತಹ ಹೆಣ್ಮಕ್ಳು ನಿಜವಾಗ್ಲೂ ಮಾತಾಡಕ್ ಶುರು ಮಾಡಿದ್ರೆ, ಬರೀಲಿಕ್ಕೆ ಶುರು ಮಾಡಿದ್ರೆ, ನಾವೇನ್ ಮಾತಾಡ್ತಾ ಇದೀವಿ, ಪ್ರಗತಿಪರರು, ತುಂಬಾ ಪುಸ್ತಕ ಬರಿತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಿದಾರೆ, ಆ ಮುಖಗಳೆಲ್ಲ ಕಳ್ಚ್ಕೊಳ್ಳುತ್ತೆ, ನಿಜವಾಗ್ಲೂ ಕೂಡ ಹೊರ್ಗಡೆ ಬರುತ್ತೆ. ಅಂದ್ರೆ ಮಹಿಳಾ ನೆಲೆನಲ್ಲಿ ಆರೋಗ್ಯಪೂರ್ಣವಾದಂಥ ವಾತಾವರಣ ಪ್ರಾಥಮಿಕ ಹಂತದಿಂದನೂ ಉನ್ನತ ಶಿಕ್ಷಣದ ಹಂತದವರೆಗೂ ಇನ್ನೂ ಕ್ರಿಯೇಟ್ ಆಗುವ ಅಗತ್ಯತೆ ತುಂಬಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಸುದೀರ್ಘವಾಗಿ ಆಳವಾಗಿ ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಒಂದು ಶುಲ್ಕವನ್ನ ಕಟ್ಟುವಂತಹ ಹಿನ್ನೆಲೆಯಲ್ಲಿ ಇರ್ಬೋದು, ಅಲ್ಲಿ ಹೋಗಿ ನೋಡಿ, ಈ ಶುಲ್ಕ ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿನಲ್ಲಿ ನಾನು ಕೆಲಸ ಮಾಡ್ತಿರೋದು, ಬರೀ MA ವರೆಗೆ 15,050 ಇದೆ ಫಸ್ಟ್ ಇಯರ್ಸ್ಗೆ. ಎಷ್ಟೊಂದು ಜನ ಹೆಣ್ಮಕ್ಳು ನಾವು ಅಡ್ಮಿಷನ್ಗೆ ಬಂದು ವಾಪಸ್ ಹೋಗಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ, ಕಟ್ಟಕ್ಕಾಗಲ್ಲ ಅಂತ.
ಆಮೇಲೆ ₹400 ಕಟ್ಟಿ ಅಡ್ಮಿಷನ್ ಆಗ್ಬೋದು. ಆಮೇಲೆ ನೀವು ಬಂದು ಅಡ್ಮಿಷನ್ ನಿಮಗೆ ಸ್ಕಾಲರ್‌ಶಿಪ್ ಬರುತ್ತಲ್ಲ ಅದರಲ್ಲಿ ನೀವು ಫಿಲ್ ಮಾಡ್ಬೋದು ಅಂತ ಹೇಳಿದ ಮೇಲೆ ತಿರುಗಿ ಆಮೇಲೆ ₹400 ಕಟ್ಟಿ ಆಮೇಲೆ ಸ್ಕಾಲರ್‌ಶಿಪ್ ಬಂದು ಅಡ್ಮಿಷನ್ ಆಗಿರುವಂಥ ಮಕ್ಕಳು ಇದ್ದಾರೆ. ಇನ್ನು OBCಯಲ್ಲಿರುವಂತಹ ನಿಜವಾಗ್ಲೂ ಬಡತನದಲ್ಲಿರುವಂಥ ಮಕ್ಕಳು ಈ ಶುಲ್ಕವನ್ನು ನೋಡಿ ಎದುರಿನೇ ಅಡ್ಮಿಷನ್ ಆಗಲ್ಲ. ಇನ್ನು PhD ಲೆವೆಲಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ತುಂಬ ಶುಲ್ಕದ ಅದನ್ನು ನೋಡಿದ್ರೇನೆ 50,000 ಇದೆ, 43,000 ಇದೆ. ಈ PhD ಅನ್ನುವಂಥದ್ದು ಹಣ ಇರುವವ್ರಿಗೆ ಮಾತ್ರ PhDನಾ ಅನ್ನುವಂತಹ ಪ್ರಶ್ನೆ ಮುಖ್ಯವಾಗಿದೆ. ಬಡವ್ರಿಗೆ ದಲಿತರಿಗೆ PhD ಮಾಡಬೇಕು ಅನ್ನುವ ಕನಸಿದೆ. ಆದರೆ ಒಂದೇ ಸರಿನೇ 43,000 ಎಲ್ಲಿಂದ ತರೋದು? ಸಾರಿ. ಈ ತರಹದ ಬಹಳ ಮುಖ್ಯವಾಗಿರುವಂತಹ ವಿಚಾರಗಳು ಉನ್ನತ ಶಿಕ್ಷಣ ಎದುರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಕೃತಿಯ ಕುರಿತು ನನ್ನ ಒಂದಷ್ಟು ವಿಚಾರಗಳನ್ನು ಕುರಿತು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.